ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪ್ರೆಗ್ನೆನ್ಸಿ ಎಪಿಸೋಡ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡತ್ತೇನೆ. ಎಪಿಸೋಡ್ ಅಂತ ಯಾಕೆ ಹೇಳಕತ್ತೇನಂದ್ರೆ ಹಿಂದಿನ ವ್ಲಾಗ್ ಒಳಗೆ ಹೇಳಿದಂಗೆ ಇನ್ಮೇಲೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋನು ಪ್ರೆಗ್ನೆನ್ಸಿ ರಿಲೇಟೆಡ್ ವಿಡಿಯೋಸ್ ಇರ್ತದೆ. ಸೊ ಪ್ರೆಗ್ನೆನ್ಸಿ ಜರ್ನಿ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ನೀವು ಡೈಲಿ ನನ್ನ ವ್ಲಾಗ್ಸ್ನ ಡೈಲಿ ಆಗದೆ ಇದ್ರೂ ಅಟ್ಲೀಸ್ಟ್ ಒನ್ ಡೇ ಬಿಟ್ಟು ಒನ್ ಡೇ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇನ್ಮೇಲೆ ಎಪಿಸೋಡ್ ಥರ ನೋಡ್ತಾ ಇರ್ರಿ. ಬೆಳಗ್ಗೆ ಎದ್ದ ತಕ್ಷಣ ನಾನು ಫಸ್ಟಿಗೆ ಅಂದ್ರೆ ತಲೆ ಬಾಚ್ಕೋತೇನೆ. ಯಾಕಂದ್ರೆ ಮಲ್ಕೊಂಡಾಗೆಲ್ಲ ತಲೆ ಕೂದಲೆಲ್ಲ ಒಂಥರ ಆಗ್ಬಿಟ್ಟಿರ್ತಾವ. ಸೊ ಫಸ್ಟಿಗೆ ಎದ್ದು ತಲೆ ಬಾಚಿದ ಕೂಡಲೇ ಒಂಥರ ಫ್ರೆಶ್ ಅನಿಸ್ತೈತಿ. ಅದಾದ್ಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತೇನೆ. ನಮ್ಮ ಹಸ್ಬೆಂಡ್ ಅವರು ಕೆಳಗಿಳಿದು ಹೋದ್ರವರು. ಇವತ್ತು ನಮ್ಮ ಚಿನ್ನು ಸ್ಕೂಲಿಗೆ ಹೋಗ್ಲಿಲ್ಲ ನೋಡ್ರಿ. ಹಾಗಾಗಿ ಅಡುಗೆ ಮನೆಗೆ ಹೋಗಿ ಅರ್ಜೆಂಟಾಗಿ ಮಾಡುವಂಥದ್ದು ಏನೂ ಇಲ್ಲ. ಅದಕ್ಕೋಸ್ಕರ ಆರಾಮಾಗಿ ಫಸ್ಟಿಗೆ ಏನದು ಬ್ಲ್ಯಾಂಕೆಟ್ಸ್ ಹಾಸಿಗೆ ಇರೋದವಲ್ಲ ಇವನ್ನೆಲ್ಲ ಮಡಿಸಿಟ್ಬಿಟ್ಟು ಆಮೇಲೆ ಹೋಗ್ತೇನೆ. ಎದ್ದ ಕೂಡಲೇ ಹಾಸಿಗೆ ಎಲ್ಲ ಹಂಗೆ ಇಟ್ಟು ಅಡ್ಡಾಡಬಾರ್ದು ನೋಡ್ರಿ. ಒಂಥರ ದರಿದ್ರ ಅಂತಾರೆ. ಹಾಗಾಗಿ ನನಗೂ ಇಷ್ಟ ಆಗಂಗಿಲ್ಲ. ಮೊದಲ ಮಾಡಿಸಿಟ್ಬಿಡ್ತೇನೆ. ನಾನು ಇರಲಿಲ್ಲ ಅಂದರೂ ನಮ್ಮ ಹಸ್ಬೆಂಡ್ ಅವರಾದರೂ ಮಾಡಿಸಿಡ್ತಾರೆ. ಸೊ ಡೈಲಿ ಒಂದೇ ಥರ ರುಟೀನ್ ಇರ್ತದಂತ ಹೇಳಂಗಿಲ್ಲ. ಅಂದರೆ ಇದೇ ಥರ ಇರ್ತದಂತ ಹೇಳಂಗಿಲ್ಲ. ನಮ್ಮ ಚಿನ್ನು ಸ್ಕೂಲ್ ಇದ್ದಾಗ ಒಂಥರ ಇರ್ತದೆ, ಇಲ್ಲದೆ ಇರುವಾಗ ಒಂಥರ, ವೀಕೆಂಡ್ ಇರುವಾಗ ಒಂಥರ ಡಿಫ್ರೆಂಟ್ ಆಗಿರ್ತದೆ. ಸೊ ನೀವು ರೆಗ್ಯುಲರ್ ಆಗಿ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗ್ತದೆ ಇನ್ಮೇಲೆ ಯಾವ ಥರ ರುಟೀನ್ ಇರ್ತದೆ ಅಂತ ಹೇಳಿ. ಸೊ ಎಲ್ಲ ಆಯಿತು. ಅದಾದಮೇಲೆ ಕೆಳಗೆ ಬಂದೆ. ನಮ್ಮ ಚಿನ್ನು ಅವ್ರ ಪಪ್ಪನ ಕರ್ಕೊಂಡು ಅಂಗಡಿ ಹೋಗಿದ್ದು ನೋಡ್ರಿ. ಈಗ ಕ್ಯಾಮ್ರಾ ಆನ್ ಮಾಡಿ ಇಟ್ಟಿದ್ದೇನೆ. ಅವರಿಬ್ರದ್ದು ಎಕ್ಸ್ಪ್ರೆಷನ್ ನೋಡ್ಬೇಕು ಹೆಂಗೆ ಮಾಡ್ತಾರೆ ನೋಡ್ರಿ. ಒಂಥರ ಭಯ ಥರ ಏನು ಮಾಡಕತ್ತಾಳೇನೋ ಅನ್ನೋ ರೀತಿಯಾಗಿ ಬಿಹೇವ್ ಮಾಡ್ತಾರೆ. ಸೊ ಅಂಗಡಿಗೆ ಹೋಗಿದ್ರಲ್ಲ, ಮೊಟ್ಟೆ ತೊಗೊಂಡು ಬಂದಾರ ಮತ್ತು ಹಾಲಿನ ಪ್ಯಾಕೆಟ್ ತೊಗೊಂಡು ಬಂದಾರ. ಹಾಲು ಯಾವಾಗಲೂ ಇರ್ತಿದ್ವು, ಬಟ್ ನೈಟ್ ಹೋದಾಗ ಅಂಗಡಿಯೊಳಗೆ ಖಾಲಿ ಆಗಿದ್ವು ಅಂತ. ಸೊ ಇವಾಗೆಲ್ಲ ಖಾಲಿ ಆಗಿದ್ದಾವ, ಬೆಳಗ್ಗೆ ಬರ್ತಾವ್ರಿ ಹಾಲು ಅಂತ ಹೇಳಿದ ಕೂಡಲೇ ಈಗ ಹೋಗಿ ಹಾಲು ಮತ್ತು ಮೊಟ್ಟೆ ತೊಗೊಂಡು ಬಂದರು. ಸೊ ಮೊಟ್ಟೆ ಅಂತೂ ನಾವು 1 ಡಜನ್ ತಂದುಬಿಟ್ಟಿರ್ತೇವೆ ಒಮ್ಮೆ. ಎಲ್ಲನೂ ಹಾಕಿ ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಡ್ತೇನೆ. ಈಗಂತೂ ಬೇಕೇ ಬೇಕು. ಪ್ರೆಗ್ನೆಂಟ್ ಇದ್ದಾಗ ಡೈಲಿ 2 ಆದರೂ ತಿನ್ನಲೇಬೇಕು ಕುದಿಸಿ. ಬಟ್ ನನಗೆ 2 ತಿನ್ನೋಕ್ಕಾಗಂಗಿಲ್ಲ. ಡಾಕ್ಟರ್ ಅಂತೂ ಹೇಳಿದ್ದಾರೆ ಡೈಲಿ 2 ಮೊಟ್ಟೆ ಕುದಿಸಿ ತಿನ್ನಂಥೇಳಿ. ಬಟ್ ನಾನು 2 ತಿನ್ನೋಕ್ಕಾಗಲಿಲ್ಲ ಅಂದ್ರೂ ಒಂದೊಂದಾದರೂ ಕುದಿಸಿ ತಿಂತೇನೆ. ನನ್ನ ಜೊತೆ ನಮ್ಮ ಚಿನ್ನು ಮತ್ತು ನನ್ನ ಹಸ್ಬೆಂಡ್ ಅವರು 3 ಮಂದಿಗೆ ಒಂದೊಂದು. ಸೊ ಹಾಲು ಹಳೇದು ಸ್ವಲ್ಪ ಇದ್ವು. ಸೊ ಅದನ್ನೂ ಕೂಡ ಒಂದು ಸೈಡ್ ಕಾಯಕ್ಕಿಟ್ನಿ. ಬಾಂಡಿ ಎಲ್ಲ ತಿಕ್ಕಿದ್ನಲ್ಲ ಅವನ್ನೆಲ್ಲ ಡಬ್ ಹಾಕ್ಕೊಂಡೆ. ಈ ಕಡೆ ನಮ್ಮ ಹಸ್ಬೆಂಡ್ ಅವರು ಹೆಲ್ಪ್ ಮಾಡ್ತೇನೆ ನಿನಗಂತೇಳಿ ಬಂದು ಕುತ್ಕೊಂಡಾರ. ಈ ಟೈಮ್ದಾಗ ನನಗೂ ಸ್ವಲ್ಪ ಹೆಲ್ಪ್ ಬೇಕಾಗ್ತದೆ. ಜಾಸ್ತಿ ಮಾಡೋಕ್ಕಾಗದೇ ಇದ್ರೂ ಅಟ್ಲೀಸ್ಟ್ ಸ್ವಲ್ಪ ಏನಾದರೂ ಲೈಟಾಗಿ ಹೆಲ್ಪ್ ಮಾಡಿದ್ರೆ ನನಗೂ ಕೂಡ ಕೆಲಸ ಮಾಡೋಕೆ ಬೇಗ ಆಗ್ತದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಈರುಳ್ಳಿ ಅದು ಎಲ್ಲ ಹೆಂಚ್ಕೊಡ್ತೇನೆ ಅಂತ ಹೇಳಿ ಬಂದು ಕೂತ್ಕೊಂಡಾರ. ಮಾಡಲೇಬೇಕು ನೋಡ್ರಿ. ಯಾಕಂದ್ರೆ ಮನೆಯಲ್ಲಿ ನಾನು ನಮ್ಮ ಹಸ್ಬೆಂಡ್ ಅವರು ಇಬ್ಬರೇ. ಚಿನ್ನು ಏನು ಮಾಡೋಕ್ಕಾಗಂಗಿಲ್ಲ. ಅವನಿಗೂ ಏನಾದರೂ ಹೇಳಿದ್ರೆ ಅವನು ಮಾಡ್ತಿರ್ತಾನೆ. ಬಟ್ ನಮ್ಮ ಹಸ್ಬೆಂಡ್ ಅವರು ಮಾಡೋದಕ್ಕೂ ಅವ್ನು ಮಾಡೋದಕ್ಕೂ ವ್ಯತ್ಯಾಸ ಇರ್ತದೆ. ಸೊ ಒಬ್ರಿಗೊಬ್ರು ಗಂಡ ಹೆಂಡತಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಅದ್ರಾಗೂ ಸಿಟಿ ಜೀವನ. ಪ್ರೆಗ್ನೆಂಟ್ ಟೈಮ್ ಒಳಗೆ ಎಲ್ಲನೂ ಒಬ್ಬರೇ ಮಾಡೋಕ್ಕಾಗಂಗಿಲ್ಲ. ಅವರು ಆಫೀಸ್ಗೆ ಹೋಗೋದಿರ್ತದೆ. ಬಟ್ ಅವರು ಆಫೀಸ್ಗೆ ಹೋಗೋವರೆಗೂ ಅವ್ರಿಗೆ ಎಷ್ಟಾಗ್ತದೆ ಅಷ್ಟು ನಂಗೆ ಹೆಲ್ಪ್ ಮಾಡ್ತಾರೆ. ನಮ್ಮ ಚಿನ್ನು ಮನೆಯೊಳಗದ ನೋಡ್ರಿ. ಆಗಲೇ ಬಂದು ಹಲೋ ಫ್ರೆಂಡ್ಸ್ ಅಂದ. ಆಮೇಲೆ ಮಾತಾಡೋಕೆ ಬರಲಿಲ್ಲ ಅಂದ ಕೂಡಲೇ ಹೋಗಿ ನಾವು ಮಾತಾಡೋಗಿಲ್ಲ ಅಂತೇಳಿ ಓಡೋಗಿದ್ದಾನೆ. ಯಾಕಂದ್ರೆ ಅವ್ರ ಸ್ಕೂಲ್ ಒಳಗೆ ಇದು ಟ್ರಿಪ್ಪಿಗೆ ಕರ್ಕೊಂಡು ಹೋಗಿದ್ರು ನೋಡ್ರಿ ಒಂದಷ್ಟು ಹುಡುಗರಿಗೆ. ಸೊ ಅವರಿಗೆಲ್ಲ ಇವತ್ತು ಹಾಲಿಡೇ ಹೇಳಿದ್ದಾರೆ. ಯಾರೆಲ್ಲ ಟ್ರಿಪ್ಪಿಗೆ ಹೋಗಿಲ್ಲಲ್ಲ ಅವ್ರು ಬರಬೇಕು, ಮತ್ತು ಟ್ರಿಪ್ಪಿಗೆ ಬಂದವರು ಹಾಲಿಡೇ ಮಾಡಿರಿ ಅಂತೇಳಿ. ಸೊ ಇವ ಹೋಗಿಲ್ಲ ಆದ್ರೂ ಇವತ್ತು ಸೂಟಿ ಮಾಡಿದಾನೆ ನೋಡ್ರಿ. ಬೇಡ ಅಂತ ಹೇಳಿದ್ವಿ ಆದರೂ ಕೇಳಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಸೂಟಿ ಮಾಡಿರ್ತಾರೆ. ನಾ ಕ್ಲಾಸ್ ಒಳಗೆ ಒಂದು ಇಬ್ಬರು ಇರ್ತೀವಿ ನಾವು. ನಾ ಏನು ಮಾಡಲಿ ಅಂತ ಹೇಳಿ ಅದಕ್ಕೆ ಮನ್ಯಾಗ ನಾನು ರಾತ್ರಿನ ಹಾಕೊಂಡಿರ್ಲಿಲ್ಲ. ಇದನ್ನ ಈಗ ಹಾಕೊಂಬಂದು ನಾನು ನೋಡ್ರಿ ಜಾಕೆಟ್ ಹಾಕೊಂಬಂದು ಜಿಗುಳಿ ತಿನ್ನಕತ್ತಾನ. ಎಷ್ಟು ಹೇಳಿದ್ರು ಕೇಳವಲ್ಲ. ಜಿಗುಳಿ ತಿಂದು ಇದು ಮಾಡತ್ತಾನು. ಭಾಳ ತಿನ್ನಬಾರ್ದು ಅಂತ ಹೇಳಿದ್ರು ಕೇಳವಲ್ಲ. ತಿನ್ನಬಾರ್ದು ಅದನ್ನ ಬೆಳಿಗ್ಗೆನ ಅದು ಭಾಳ ತಿನ್ನಬಾರ್ದು. ಹುಳಿ ಅದು ಹುಳಿ ಪಿತ್ತ ಆಕೈತಿ, ಕೆಮ್ಮು ಬರ್ತೈತಿ, ಉಲ್ಟಿ ಬರ್ತೈತಿ, ಕೆಮ್ಮು ಹತ್ತೈತಿ. ಅದಕ್ಕೆ ತಿನ್ನಬಾರ್ದು ಭಾಳ. ಇನ್ನ ಇಷ್ಟ ಐತಿ ಮುಗ್ಯಾಕ ಬಂತು. ಉಪ್ಪಿಟ್ಟು ಮಾಡ್ಬೇಕಂತೇಳಿ ಎಣ್ಣೆ ಹಾಕಿಟ್ಟೆ ನೋಡ್ರಿ. ಅವಾಗ ನೆನಪಾಯ್ತು ಅಯ್ಯೋ ಶೇಂಗಾನ ಹೊಡೆದಿಲ್ಲ ಅಂತೇಳಿ. ಸೊ ಹಾಗಾಗಿ ಇಬ್ರು ಸೇರಿಬಿಟ್ಟು ಬೇಗ ಆಗ್ತದೆ ಅಂತ ಹೇಳಿ ಶೇಂಗಾ ಹೊಡ್ಯಾಕತ್ತೀವಿ.
ಒಂದು ಸೈಡ್ ಟೀ ಕುಡಿಯೋ ಮಾಡಕ್ಕೆ ಇಟ್ಟಿದ್ದಾನೆ. ಟೀ ಕುಡಿಯೋದು ಬಿಡ್ಬೇಕು ಅನ್ಕೊಂಡೇವೆ, ನೋಡ್ಬೇಕಾ ಯಾವಾಗ ಆಗ್ತದ ಗೊತ್ತಿಲ್ಲ. ಸದ್ಯಕ್ಕಂತೂ ಈಗ ಸ್ವಲ್ಪ ಚಳಿ ಬೇರೆ ಐತೆ ನೋಡ್ರಿ. ಹಂಗಾಗಿ ನಮ್ಮ ಹಸ್ಬೆಂಡ್ ಅವರು ಚಿನ್ನು ಇಬ್ರು ಬೇಕಂತಾರ, ಅದಕ್ಕೋಸ್ಕರ ಮಾಡ್ತೇನೆ. ನನಗೇನು ಇಷ್ಟ ಆಗಂಗಿಲ್ಲ, ನಾನಂತೂ ಟೀ ಕುಡಿಯೋದು ಬಿಟ್ಬಿಟ್ಟಿದ್ದೇನೆ. ಚಾ ಪುಡಿ ಹಾಕಿದ್ನಿ, ಆಮೇಲೆ ಡಬ್ಬಿ ನೋಡಿದ್ರೆ ಸಕ್ಕರೆ ಖಾಲಿಗಿತ್ತು. ಸಕ್ಕರೆ ಅಂತೂ ನಮ್ಮ ಚಿನ್ನು ಹೆಂಗ್ ಮಾಡ್ತಾನಂದ್ರ ಡೈಲಿ ನನ್ಗೆ ಗೊತ್ತಾಗ್ದಂಗ ತಿನ್ಕೊಂತ ಇರ್ತಾನೆ ನೋಡ್ರಿ. ಸೊ ಬೇಗ ಖಾಲಿ ಆಗ್ಬಿಡ್ತದ. ಎಷ್ಟು ಹೇಳಾಕತ್ತೇನ ಭಾಳ ತಿನ್ಬಾರ್ದು ಅಂತ ಹೇಳಿ, ಆದ್ರೂ ಗೊತ್ತಾಗ್ದಂಗ ತಿಂದ್ಬಿಟ್ಟಿರ್ತಾನ. ಅದಕ್ಕೆ ಸಕ್ಕರೆ ಡಬ್ಬಿ ತುಂಬಿ ಚಾ ಮಾಡಕ್ಕಿಟ್ಟೆ. ಇಲ್ಲಿ ನೋಡಿದ್ರ ಬ್ಯಾಟ್ ತಗೊಂಡು ನಿಂತಾನ. ನನಗಂತೂ ಭಯ ಆಗ್ತಿರ್ತದ, ಬ್ಯಾಟ್ ತಗೊಂಡು ಇನ್ ಎಲ್ಲಿ ಹೊಡಿತಾನೇನೋ ಅಂತ ಹೇಳಿ. ನಮ್ಮ ಮನೆಯೊಳಗ ನನಗ, ಚಿನ್ನುಗ ಮತ್ತೆ ನಮ್ಮ ಹಸ್ಬೆಂಡ್ ಅವ್ರ 3 ಜನರಿಗೂ ಈ ಒಂದು ಕರ್ನಾ ಸೀರಿಯಲ್ ಫೇವ್ರೇಟ್ ನೋಡ್ರಿ. ರಾತ್ರಿ ನೋಡಕ್ ಆಗದೆ ಇದ್ರು ಬೆಳಗ್ಗೆ ಟಿಫನ್ ಮಾಡೋ ಟೈಮ್ ಕಂದ್ರ ಹಚ್ಕೊಂಡ್ ನೋಡ್ತಿರ್ತೀವಿ. ಉಪ್ಪಿಟ್ಟ ಕುದಿಯಾಕತ್ತದ. ಚೆನ್ನಾಗಿತ್ತು. ಗಂಧದ ಕೂಡೆ ಟಿಫನ್ ತಿಂದಾದ್ಮೇಲೆ ನಮ್ಮ ಹಸ್ಬೆಂಡ್ ಅವರು ಅವ್ರ ಆಫೀಸ್ಗೆ ಹೋಗಕ್ ಅಂತ ಹೇಳಿ ರೆಡಿ ಆಗಕ್ ಹೋದ್ರು. ಸೊ ನಾನು ಡಾಕ್ಟರ್ ಕೊಟ್ಟಿರುವಂತ ಪ್ರೆಗ್ನೆನ್ಸಿ ಟ್ಯಾಬ್ಲೆಟ್ಸ್ ಇದ್ದವ. ಸೊ ಟಿಫನ್ ಮುಗಿದ ತಕ್ಷಣ ಒಂದು 5 ನಿಮಿಷ ಗ್ಯಾಪ್ ಕೊಡ್ತೇನೆ. ಗ್ಯಾಪ್ ಕೊಟ್ಬಿಟ್ಟು ಟ್ಯಾಬ್ಲೆಟ್ ತಗೊಂಡಿರ್ತೇನೆ. ನಮ್ಮ ಹಸ್ಬೆಂಡ್ ಅವರು ರೆಡಿ ಆಗತ್ತಾರ. ನಮ್ಮ ಚಿನ್ನು ಆಟ ಆಡಕ್ ಹೋದ್ ನೋಡ್ರಿ. ಸೊ ನಾನು ಒಬ್ಳೆ ಏನ್ ಮಾಡೋದಂತ ಹೇಳಿ ಮೇಲ್ ಬಂದೆ. ಇಲ್ಲಿ ಗ್ಯಾಲರಿ ಕಡೆ ಒಂದ್ ಸ್ವಲ್ಪ ತಿರ್ಗಾಡೋನು, ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಹೇಳಿ. ಯಾಕಂದ್ರ ಬೆಳಗ್ಗೆ ಒಳಗಡೆನೆ ಕುತ್ಕೊಂಡ್ವಿ ಅಂದ್ರೆ ನಮ್ಗೆ ಫುಲ್ ತಂಪ ನೋಡ್ರಿ. ವಿಂಟರ್ ಸೀಸನ್ ಅಲ್ಲ, ಹಂಗಾಗಿ ಸ್ವಲ್ಪ ಬಿಸಿಲಿನ ಇದನ್ನ ತಗೊಳ್ಳೋಣ ಅಂತ ಹೇಳಿ ಬಂದೆ. ಅಷ್ಟೊಂದು ಬಿಸಿಲು ಬರಂಗಿಲ್ಲ ಇಲ್ಲಿ. ಮೂಲೆ ಕಡೆ ಒಂದ್ ಸ್ವಲ್ಪ ನಿಂತೀವಿ ಅಂದ್ರೆ ಸ್ವಲ್ಪ ಮುಖದ ಮ್ಯಾಗ ಬೀಳ್ತದ ಅಷ್ಟು ಜಾಸ್ತಿ ಬಿಸಿಲೇನ್ ಬೀಳಂಗಿಲ್ಲ. ಜಾಸ್ತಿ ಬಿಸಿಲು ಬೇಕಾತಂದ್ರ ಫುಲ್ ಟೆರೆಸ್ ಮ್ಯಾಗ ಹೋಗಿ ನಿಲ್ಬೇಕಾಗ್ತೈತಿ. ಬಟ್ ಫುಲ್ ಟೆರೆಸ್ ಮ್ಯಾಗ ಹೋಗಾಕ್ ನನಗಂತ ಆಗೋದಿಲ್ಲ. ಹೋದ್ರ ಬಟ್ಟೆ ಅದು ವಾಶ್ ಮಾಡೋದಿತ್ತಂದ್ರ, ಬಟ್ಟೆ ಒಣ ಹಾಕೋದಿತ್ತಂದ್ರ ಅಷ್ಟ ಹೋಗಿರ್ತೇನೆ. ಸುಮ್ನೆ ಬಿಸಿಲು ಸಲುವಾಗಿ ಅಂತ ಹೇಳಿ ಅಷ್ಟು ಮೇಲೆಲ್ಲ ಹತ್ತಿ ಹೋಗಂಗಿಲ್ಲ. ಕತ್ರಿ ತರ್ಲೇನ ಬೇಡ. ಕತ್ರಿ ಕೈ ಹಾಕೋದು. ಬಾಬಾ
ಅಲ್ಲೈತ್ಲ ಸಿಂಪಲ್ ಸ್ಟೆಂಪ್ ಇರ್ತಾರ ಎರಡು ಮೇಲೆ ಮಸ್ತ್ ಅದಾವ. ಒಜ್ಜೆ ಭಾಳ ಅದಾವ ಒಟ್ಟು ಮಮ್ಮ ಹ್ಞೂ ನೀನು ಲೆಕ್ಕ ಕಲ್ಲಿವು ಭಾಳ ಒಜ್ಜೆ ಇರ್ತಾವ. ಇವೇನ ಹಾಂ ಇವ ಬೆಲ್ 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 ಅಂತಾರೇನೋ ಅವಕ್ಕೆ. ಮಸ್ತ್ ಅದಾವ. ಈಗ ಹೊಡ್ಯಾಕದು ಭಾರಿ ಅದ ನೋಡ್ಲಿ. ಅಭ್ಯಾಸ ಮಾಡಾಕ ಒಲ್ಲೆಂತನ್ಲ ಅವು ಒಂದು ತಲೆ ಕಟ್ಟಿತಾನೆ. ಇದೇನು ಮಾಡ್ಯಾರು ಇದೊಂದು ಬ್ಯಾಟು, 6 ಬಾಲು, ಇವಕ್ಕೇನೋ ಅಂತಾರಲ್ಲ ಬೆಲ್, 4 ಬೆಲ್ಲು. ಇದ್ರಾಗೂ ಬಾಲ್ ಅದಾವು. ಇದ್ರಾಗ 6 ಬಾಲು, ಸ್ಟ್ಯಾಂಪ್ 2 ಸೆಟ್ ಮತ್ತು ಇದೊಂದು ಬ್ಯಾಟು. ಟೋಟಲ್ 2 ಸೆಟ್ ಸ್ಟ್ಯಾಂಪು, 2 ಬ್ಯಾಟು, 12 ಬಾಲ್ಸು. ಟಿಫನ್ ತಿಂದಾದ್ಮೇಲೆ 1:30-2 ಗಂಟೆ ಬಿಟ್ಟು ಹಾಲು ಕುಡಿತೇನೆ 1 ಗ್ಲಾಸ್. ಆಮೇಲೆ ಇದು ನೆಕ್ಸ್ಟ್ ಮಧ್ಯಾಹ್ನನ ವ್ಲಾಗ್ ಮಾಡಾಕತ್ತೇನ. ಏನು ಮಾಡಲಿಲ್ಲ, ಜಸ್ಟ್ ಅನ್ನ ಸಾಂಬಾರು, ಮೊಸರು, ಈರುಳ್ಳಿ, ಉಪ್ಪಿನಕಾಯಿ, 1 ಗ್ಲಾಸ್ ನೀರು ಇಟ್ಕೊಂಡೇನ. ಕರೆಂಟ್ ಬಿಲ್ ಸಾರಿ ಏನಿದು ನೀರಿನ ಬಿಲ್ ನೋಡ್ರಿ. ನೀರಿನ ಬಿಲ್ ಬಂದೈತಿ, ಜಸ್ಟ್ ಕೊಟ್ಟು ಹೋದರು. ಹೋದ ಸಾರಿ ತುಂಬಿದ್ರಂತ ನಮ್ಮ ಹಸ್ಬೆಂಡ್ ಅವರು. ಈಗ ಮತ್ತೊಂದು ಬಂದೈತಿ. ಆ್ಯಕ್ಚುಲಿ ನಾವು ಬಂದು 1 ವರ್ಷ ಆಗಾಕೆ ಬಂತ. ಈ ಥರ ನೀರಿನ ಬಿಲ್ ಅದು ಬಂದಿರಂಗಿಲ್ಲ. ಈಗ ಜಸ್ಟ್ ಬಂದು ಅವರು ಮನೆಗೆ ಬಂದು ಹೆಂಗೆ ಕರೆಂಟ್ ಬಿಲ್ ಕೊಡ್ತಾರೆ ನೋಡ್ರಿ, ಅದೇ ಸೇಮ್ ಕೊಟ್ಟಾರ. ನಾನು ಕನ್ಫ್ಯೂಷನ್ ಆಯಿತು, ಅದಕ್ಕೆ ಕಾಲ್ ಮಾಡಿ ಕೇಳಿದ್ನಿ ನಮ್ಮ ಹಸ್ಬೆಂಡ್ ಅವ್ರಿಗೆ. ಅವ್ರು ತುಂಬಿದೇನಂತ ಹೇಳಿದರು. ಮತ್ತು ಅವ್ರಿಗೆ ಹೇಳಿದ ತಕ್ಷಣ ಅದು ಹಳೇದು ತುಂಬಿರ್ಬೇಕು ನೀವು, ಈಗ ತಿಂಗಳ ಬರ್ತೈತೆ ಅಂತಂದ್ರೆ ನೋಡ್ರಿ. ಹಾಗಾಗಿ ಆಯಿತು ತುಂಬೋಣ ಇಸ್ಕೊ ಅಂದ ಕೂಡಲೇ ಇಸ್ಕೊಂಡೆ. ಈಗ ಒಂದು ವಿಡಿಯೋ ಎಡಿಟಿಂಗ್ ಮಾಡಾಕತ್ತಿದ್ದೆ, ಅಷ್ಟೊತ್ತಿಗೆ ಅವ್ರು ಬಂದರು. ಹಂಗೆ ಹೋದ್ನಿ. ಚಿನ್ನಿ ಚಿನ್ನಿ, ನೀ ಇಲ್ಲಿ ಆಡಾತಿ ಅನ್ನೋದಾಗ ಗೊತ್ತಿರಾಕಿಲ್ಲ ನನಗೆ ಗೊತ್ತೈತಿ. ನಾ ಏನು ಮಾಡೀನಿ, ಅಲ್ಲಿ ಆಟ ಆಡಾತಿ ಅಂತ ತಿಳ್ಕೊಂತಿದ್ನಿ. ಸರಿ ನೋಡೋಣ ಹೆಂಗಾಗೈತದ ನೋಡ್ರಿ. ಎಷ್ಟು ಚಂದ ಮಾಡಿದಾನ, ಸೂಪರಾಗಿ ಮಾಡಿದಾನ. ಗೊತ್ತಾಗಿಲ್ಲ ಅವ ಇಲ್ಲಿ ಆಟ ಆಡತಾನ ಅನ್ನೋದು. ರೋಡ್ ಮ್ಯಾಗ ಆಟ ಆಡತಾನ ಅಂತ ತಿಳ್ಕೊಂಡಿದ್ನಿ, ಸೈಕಲ್ ತೊಗೊಂಡು. ಇಲ್ಲಿ ಈ ಥರ ಆಟ ಆಡತಾನ. ಮುಗೀತು, ಕೆಡಿಸಿ ಬರ್ತೇನು ಹಂಗೆ ಬರ್ತೀಯ? ಬ್ಯೂಟಿಫುಲ್. ಅದೆಲ್ಲ ಐಟಮ್ಸ್ ತೊಗೊಂಬಲ್ಲ, ಎಲ್ಲ ಬಕೇಟ ಮತ್ತೇನದು ಚಪ್ಲಿನಿಂದ. ಮತ್ತು ಅಲ್ಲಿ ಇನ್ನೊಂದು ಬಿಟ್ಟು ನೋಡಿ ಚಿನ್ನು, ಚಾನ್ಗಿ. ನಮ್ಮ ಚೀನು ಏನಾದರೂ ಒಂದು ಮಾಡ್ಕೊಂತಿರ್ತೈತೆ ನೋಡ್ರಿ. ಅದ್ರಾಗೂ ಅವನಿಗೆ ಉಸುಕೊಳಗೆ ಆಟ ಆಡೋದಂದ್ರೆ ಭಾಳ ಇಷ್ಟ. ಬಟ್ ಹಂಗೆ ಆಟ ಆಡಂಗಿಲ್ಲ. ಏನಾದರೂ ಈ ಥರ ಮನೆ ಗುಡಿಸ್ಲ, ಟೆಂಟ ಅಂತೇಳಿ ಏನಾದರೂ ಮಾಡ್ತಿರ್ತಾನೆ ಆ್ಯಕ್ಟಿವಿಟಿ. ಒಂಥರ ನೋಡಕ್ಕೆ ಚಂದ ಅನಿಸ್ತಿರ್ತಾವ ಅವ. ಸೊ ಆಟ ಆಡಕ್ಕೆ ಬಿಡ್ಬೇಕು. ಬಟ್ ಅವ ಹೊರಗಡೆ ಹುಡುಗರ ಜೊತೆ ಆಡಕ್ಕೆ ಹೋಗಿದ ಅಂತ ನಾ ತಿಳ್ಕೊಂಡಿದ್ವಿ. ಸುಮ್ಮನೆ ಸೈಲೆಂಟಾಗಿ ಇಲ್ಲೇ ಆಡಕತ್ತಿದ್ದ, ಬಂದು ನೋಡಿದೆ. ನೋಡ್ರಿ ಹೆಂಗೆ ಮಾಡಕತ್ತಾನ. ಬಟ್ ಇದನ್ನು ಯಾರೂ ಕೆಡಿಸ್ಬಾರ್ದು, ಕೆಡಿಸಿದ್ರೆ ಮಾತ್ರ ಫುಲ್ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬ್ಯಾಕ್ಗ್ರೌಂಡ ಚಲೋ ಇಲ್ಲ, ಆದರೆ ಈ ಕಡೆ ಮಸ್ತ್ ಮಾಡಿದಿ. ನಮ್ಮ ಹಸ್ಬೆಂಡ್ ಅವರು ಜಸ್ಟ್ ಬಂದರು ನೋಡ್ರಿ. ಫ್ರೂಟ್ಸ್ ಎಲ್ಲ ಖಾಲಿ ಆಗಿದ್ವು, ಮತ್ತು ಒಂದಷ್ಟು ವೆಜಿಟೇಬಲ್ಸ್ ಅನ್ನು ಬೇಕಾಗಿದ್ವು. ಹಾಗಾಗಿ ಬಾಳೆಹಣ್ಣು ಮತ್ತು ಸೇಬು ಹಣ್ಣು, ಆ್ಯಪಲ್, ಬನಾನಾ ತೊಗೊಂಡಾರ. ಮತ್ತು ಇದು ತರಕಾರಿಗಳು ಏನಂದ್ರೆ ಟೊಮೆಟೊ, ಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಸೊಪ್ಪಿನ ಪಲ್ಯ ಇವನ್ನೆಲ್ಲ ತೊಗೊಂಡು ಬಂದಾರ. ಸೊ ಸದ್ಯಕ್ಕೆ ಇಲ್ಲಿ ಕಟ್ಟೆ ಮ್ಯಾಗ ಇಟ್ಟಿರ್ತೇನೆ, ಯಾಕಂದ್ರೆ ಅಲ್ಲೇ ಇಡಾಕತ್ರ ನಮ್ಮ ಸುಂದ್ರಿನೂ ಓಡಾಡ್ತಿರ್ತಾಳೆ ನೋಡ್ರಿ. ಹಂಗಾಗಿ ಇಲ್ಲೇ ಮೇಲ್ಗಡೆ ಇಟ್ಟು ಆಮೇಲೆ ಅವನ್ನೆಲ್ಲ ತೆಗೆದ್ಬಿಟ್ಟು ಫ್ರೀ ಮಾಡಿಕೊಂಡು ಎಲ್ಲ ಸೋಸಿ ಡಬ್ಬಿ ತುಂಬಿ ಇಟ್ಕೊಂಡಿರ್ತಾನೆ. ಸೊ ಸಬ್ಬಸ್ಗಿ ತೊಗೊಂಬಂದಾರ, ಆಮೇಲೆ ಮೆಂತೆನೂ ತೊಗೊಂಡು ಬಂದಾರ. ಮೆಂತೆ ತಿನ್ಬೇಕಾ, ಮತ್ತು ಸಬ್ಬಸ್ಗಿನೂ ಚಲೋ. ಕೊತ್ತಂಬರಿ ಎಲ್ಲಾನು ಇದನ್ನ ಹಂಗೆ ಇಟ್ಟ ಎಲ್ಲ ಬಾಡಿ ಹೋಗ್ಬಿಡ್ತದ ನೋಡ್ರಿ. ಎಲ್ಲ ಕಟ್ ಮಾಡಿ ಬಾಕ್ಸಿಗೆ ಹಾಕಿ ತುಂಬಿಡ್ಬೇಕ. ವೆಜಿಟೇಬಲ್ಸ್ ಇವನ್ನ ಬೆಳಿಗ್ಗೆ ಇಟ್ರು ನಡೀತದ. ಸೊಪ್ಪಿನ ಪಲ್ಯ ಮಾತ್ರ ರಾತ್ರಿ ಹಂಗ ಓಪನ್ ಮಾಡಿ ಹೊರಗೆ ಇಡಬಾರ್ದು ನೋಡ್ರಿ. ಬೆಳಗ್ಗೆ ಅಂದ್ರೆ ಒಂದ್ ಸ್ವಲ್ಪ ಬಾಡ್ದಂಗ ಆಗ್ತದ, ಫ್ರಿಜ್ ಒಳಗೆ ಹಾಕಿ ಇಡ್ಬೇಕ. ಮತ್ತೆ ಇನ್ನೊಂದ್ ಏನಂದ್ರ ಒಂದಷ್ಟು ಇವನು ತಗೊಂಡ್ ಬಂದಾರ ನೋಡ್ರಿ, ಮಸಾಲಾ
ಐಟಮ್ಸ್. ಇವೇನು ಜಾಸ್ತಿ ಕಾಸ್ಟ್ ಇರಂಗಿಲ್ಲ, ಜಸ್ಟ್ 10 ರುಪೀಸ್ 20 ರುಪೀಸ್ ಇರ್ತಾವ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಯಾವ ಥರ ಇತ್ತು ಅಂತ ಹೇಳಿ. ಐ ಹೋಪ್ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೊಂಡೇನ. ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೀಗೆ ರೆಗ್ಯುಲರ್ ಆಗಿ ನನ್ನ ಬ್ಲಾಗ್ಸ್ನ ನೋಡ್ರಿ, ಇಷ್ಟಪಡ್ರಿ, ಸಪೋರ್ಟ್ ಮಾಡ್ರಿ. ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ. ಲವ್ ಯು ಆಲ್. ಬಾಯ್.